Welcome back to Raghavendra Knowledge School. So, crack your interview, the most frequently asked tax-based questions in interview. Question number 2 series. Last class ಅಲ್ಲಿ ನಾವು what is assessment year ಅಂತ ಕಲಿತ್ವಿ. ಸೊ ಈ ಕ್ಲಾಸಲ್ಲಿ ನಾವು ಒನ್ ಆಫ್ ದ ಬೇಸಿಕ್ ಕ್ವೆಶನ್ ಅಂಡ್ ಒನ್ ಆಫ್ ದಿ ಕಾಮನ್ ಕ್ವೆಶನ್ ನಿಮಗೆ ಎಲ್ಲ ಕಂಪ್ನಿನವರು ಕೇಳ್ತಾರೆ. ನೀವು ಟ್ಯಾಕ್ಸ್ ಅನಾಲಿಸ್ಟ್ ಪೊಸಿಷನ್ಸ್ಗೆ ಏನಾರು ಅಪ್ಲೈ ಮಾಡಿದರೆ ವಾಟ್ ಯು ಮೀನ್ ಬೈ ಟೋಟಲ್ ಇನ್ಕಮ್ ಅಂತ ಹೇಳಿ. ಸೊ ಟೋಟಲ್ ಇನ್ಕಮ್ ಅಂತಂದರೆ ಒಂದು ಇಂಡಿವಿಜುವಲ್ಗೆ ನಮ್ಗೆ ಬರೀ ಒಂದು ಸೋರ್ಸ್ ಆಫ್ ಇನ್ಕಮ್ ಇರಲ್ಲ. ಸೇ ಫಾರ್ ಎಕ್ಸಾಂಪಲ್, ನಾನು ಎಲ್ಲೋ ಒಂದು ಕಡೆ ಎಂಪ್ಲಾಯಿ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಸ್ಯಾಲ್ರಿಯಿಂದ ಬರೋ ಇನ್ಕಮ್ ಮಾತ್ರ ದಿ ಓನ್ಲಿ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ಬಟ್ ಕೆಲವೊಂದು ಕೇಸಸಲ್ಲಿ ಒಂದು ಇಂಡಿವಿಜುವಲ್ಗೆ ಸ್ಯಾಲ್ರಿ ಇನ್ಕಮ್ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಸೋರ್ಸಸ್ ಕಡೆಯಿಂದ ಕೂಡ ಇನ್ಕಮ್ ಇರುತ್ತೆ. ಸೊ ಅಷ್ಟು ಸೋರ್ಸಸ್ ಆಫ್ ಇನ್ಕಮ್ನ ನಾವು ಆ್ಯಡ್ ಮಾಡಿದಾಗ ಅದು ಟೋಟಲ್ ಇನ್ಕಮ್ ಅಂತ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಂದು ಓನ್ ಹೌಸ್ ಇದ್ದು ನಾನು ಅದನ್ನು ರೆಂಟಲ್ಲಿ ಕೊಟ್ಟಿದ್ರೆ ಆ ರೆಂಟಿಂದ ಬರೋ ಇನ್ಕಮ್ ಕೂಡ ನಂದು ಇನ್ಕಮ್ ಆಗುತ್ತೆ. ಸ್ಯಾಲ್ರಿಯಿಂದ ಬರೋ ಆದಾಯ ಕೂಡ ಇನ್ಕಮ್ ಆಗುತ್ತೆ. ಅಥವಾ ನಾನು ಯಾವ್ದಾರ ಶೇರ್ಸ್ ಮೇಲೋ ಅಥವಾ ಮ್ಯೂಚುವಲ್ ಫಂಡ್ಸ್ ಮೇಲೋ ಇನ್ವೆಸ್ಟ್ ಮಾಡಿದರೆ ಅದರಿಂದ ಬರೋ ರಿಟರ್ನ್ಸ್ ಕೂಡ ನನಗೆ ಇನ್ಕಮ್ ಆಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಅವರು ನನ್ನ ಎಲ್ಲ ಸೋರ್ಸ್ ಆಫ್ ಇನ್ಕಮ್ನ ಆ್ಯಡ್ ಮಾಡಿದ್ರೆ ನಂದು ಟೋಟಲ್ ಇನ್ಕಮ್ ಏನು ಅಂತ ಹೇಳಿ ಐಡೆಂಟಿಫೈ ಮಾಡಿ ಆ ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ನ ಲೆವಿ ಮಾಡೋ ಅಂಥದ್ದು ಮಾಡ್ತಾರೆ. ಸೊ ಸಿಂಪಲ್ ಆಗಿ ಯಾರು ನಿಮಗೆ ಇಂಟರ್ವ್ಯೂನಲ್ಲಿ ವಾಟ್ ಈಸ್ ಟೋಟಲ್ ಇನ್ಕಮ್ ಅಂತ ಕೇಳಿದ್ರೆ, ಸೊ ಟೋಟಲ್ ಇನ್ಕಮ್ ಇಸ್ ನಥಿಂಗ್ ಬಟ್ ದ ಇನ್ಕಮ್ ಅರ್ನ್ಡ್ ಬೈ ದ ಇಂಡಿವಿಜುವಲ್ ಫ್ರಮ್ ಆಲ್ ದ ಸೋರ್ಸಸ್ ಆಫ್ ಇನ್ಕಮ್ ಆಫ್ಟರ್ ಡಿಡಕ್ಟಿಂಗ್ ದ ಬೆನಿಫಿಟ್ಸ್ ಫ್ರಮ್ 80C to 80U. ಸೊ ಈಗ ಫಾರ್ ಎಕ್ಸಾಂಪಲ್ ನಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ನಮಗೆ 5 ಹೆಡ್ಸ್ ಆಫ್ ಇನ್ಕಮ್ ಇದೆ. ಅದು ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಥವಾ ಪ್ರೊಫೆಷನ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ 5 ಹೆಡ್ಸ್ ಆಫ್ ಇನ್ಕಮಿಂದ ನನಗೇನಾರ ಆದಾಯಗಳಿದ್ರೆ ಐ ವಿಲ್ ಜಸ್ಟ್ ಆ್ಯಡ್ ಆಲ್ ದೀಸ್ ಥಿಂಗ್ಸ್. ಈ ಎಲ್ಲ ಇನ್ಕಮ್ನ ಆ್ಯಡ್ ಮಾಡಿ ನನಗೆ ಬರೋದೆ ಗ್ರಾಸ್ ಟೋಟಲ್ ಇನ್ಕಮ್. ಈ ಗ್ರಾಸ್ ಟೋಟಲ್ ಇನ್ಕಮಿಂದ ಐ ಕ್ಯಾನ್ ಗೋ ಫಾರ್ ಡಿಡಕ್ಷನ್ ಅಕಾರ್ಡಿಂಗ್ ಟು ದ ಓಲ್ಡ್ ಟ್ಯಾಕ್ಸ್ ರೆಜ್ಯೂಮ್ನ ಆಪ್ಟ್ ಮಾಡಿದ್ರೆ 80C to 80U ನಮಗೊಂದಷ್ಟು ಎಕ್ಸಂಪ್ಷನ್ಸ್ ಕೊಡ್ತಾರೆ. ಒಂದು 2 ಬೇಸಿಕ್ ನಾನು ನಿಮಗೆ ಹೇಳಬೇಕಂದ್ರೆ, ನೀವೇನಾರ ಮೆಡಿಕಲ್ ಇನ್ಶೂರೆನ್ಸ್ನ ಕಟ್ಟಿದ್ರೆ ಆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಏನು ಕಟ್ಟಿರ್ತೀರಾ ಅದು ನಿಮಗೆ ಎಕ್ಸಂಪ್ಷನ್ಸ್ ಆಗ್ತಾ ಹೋಗುತ್ತೆ. ಮತ್ತು ಡಿಸೆಬಿಲಿಟಿ, ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾರ ಡಿಸೆಬಿಲಿಟಿ ಇದೆ, ಆ ಡಿಸೆಬಿಲಿಟಿಗೆ ನೀವು ಎಕ್ಸ್ಪೆಂಡಿಚರ್ ಸ್ಪೆಂಡ್ ಮಾಡಿದ್ದೀರಾ ಅಂತಂದರೆ ಅದು ನಿಮಗೆ ಡಿಡಕ್ಷನ್ ಅಂತ ಹೇಳ್ತಾರೆ ಇನ್ಕಮ್ ಟ್ಯಾಕ್ಸಲ್ಲಿ. ಓಕೆ, ದೆನ್ ಇಂಟ್ರೆಸ್ಟ್ ಆನ್ ಎಜುಕೇಷನ್ ಲೋನ್ ಆಗಿರ್ಬೋದು ಅಥವಾ ಹೌಸಿಂಗ್ ಲೋನ್ ಆಗಿರ್ಬೋದು, ಇದೆಲ್ಲ ನಮಗೆ ಡಿಡಕ್ಷನಲ್ಲಿ ಹೋಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಂದು ಇವಾಗ ಒಂದು 15 ಲಕ್ಷ ಗ್ರಾಸ್ ಟೋಟಲ್ ಇನ್ಕಮ್ ಇದ್ದು ನಾನು ಇನ್ಶೂರೆನ್ಸ್ ಪ್ರೀಮಿಯಮ್ಮು, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು, ಡಿಸೆಬಿಲಿಟಿ ಎಕ್ಸ್ಪೆಂಡಿಚರು, ಆಮೇಲೆ ಹೋಮ್ ಲೋನು ಇದೆಲ್ಲ ಕಟ್ಟಿದ್ರೆ ನನಗೆ 15 ಲಕ್ಷದಲ್ಲಿ 4 ಲಕ್ಷ ಡಿಡಕ್ಷನಲ್ಲಿ ಹೋದರೆ ನನಗೆ 11 ಲಕ್ಷ ಏನು ಮಿಗುತ್ತೆ ಅದು ಟೋಟಲ್ ಇನ್ಕಮ್ ಅಂತ ಕನ್ಸಿಡರ್ ಆಗುತ್ತೆ. ಅರ್ಥ ಆಗ್ತದೆ ಅಲ್ವಾ ಟೋಟಲ್ ಇನ್ಕಮ್ ಅಂದರೆ ಏನು ಅಂತ? ಸೊ ಇದು ಒನ್ ಆಫ್ ದಿ ಸಿಂಪಲ್ ಕ್ವೆಶನ್. ಸಿಂಪಲ್ ಆಗಿ ಆನ್ಸರ್ ಮಾಡಿ. ಸೊ ವಾಟ್ ಈಸ್ ಟೋಟಲ್ ಇನ್ಕಮ್? ಇನ್ಕಮ್ ಅರ್ನ್ಡ್ ಬೈ ದ ಇಂಡಿವಿಜುವಲ್ ಫ್ರಮ್ ಆಲ್ ದ ಸೋರ್ಸಸ್ ಆಫ್ಟರ್ ಡಿಡಕ್ಷನ್ಸ್ ಫ್ರಮ್ 80C to 80U ಅಂತ ಹೇಳಿದ್ರೆ ನಿಮಗೆ ಟೋಟಲ್ ಇನ್ಕಮ್ ಬರುತ್ತೆ. ಸೊ ಈ 80C to 80U ಡಿಡಕ್ಷನ್ಸ್ ನಮಗೆ ಓಲ್ಡ್ ಟ್ಯಾಕ್ಸ್ ರೆಜ್ಯೂಮಲ್ಲಿದೆ. ಬಟ್ ನ್ಯೂ ಟ್ಯಾಕ್ಸ್ ರೆಜ್ಯೂಮ್ಸಲ್ಲಿ ನಮಗೆ ಡಿಡಕ್ಷನ್ಸ್ ಬರಲ್ಲ, ಬಿಕಾಸ್ ನಮಗೆ ಸ್ಲ್ಯಾಬ್ ರೇಟ್ಸೇ ಕಡಿಮೆ ಇರುತ್ತೆ. ಆ್ಯಂಡ್ ದಟ್ ಈಸ್ ಹೋಲ್ ಲಾಡ್ ಆಫ್ ಡಿಫ್ರೆಂಟ್ ಕಾನ್ಸೆಪ್ಟು. ನಮಗೆ ಈ ಕ್ವೆಶನ್ಗೆ ಅದು ಬೇಡ. ನಮಗೆ ಈ ಕ್ವೆಶನಿಗೆ ಆನ್ಸರ್ ಇಷ್ಟು ಓದಿದ್ರೆ, ಇಷ್ಟು ನೋಡ್ಕೊಂಡಿದ್ರೆ ಸಾಕಾಗುತ್ತೆ. ಥ್ಯಾಂಕ್ ಯು. ಇದೇ ಥರ ನಿಮಗೆ ಅಪ್ಡೇಟ್ಸ್ ಬೇಕು, ಇನ್ನೂ ಡೀಟೇಲ್ಡ್ ಇನ್ಫಾರ್ಮೇಷನ್ಸ್ ಬೇಕು, ಮತ್ತು ನಿಮ್ಗೆ ಏನೋ ಡೌಟ್ ಇತ್ತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು. ಆ್ಯಂಡ್ ನಾನು ಇರ್ತೀನಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ. ಸೊ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ. ಸೊ ನಮಗೂ ಕೂಡ ಒಂದು ಮೋಟಿವೇಶನ್ಸ್ ಬರುತ್ತೆ, ವೆರಿ ಇನೋವೇಟಿವ್ ಆಗಿ ನಾವು ವೀಡಿಯೋಸ್ನ ಮಾಡೋದಕ್ಕೆ ಅಂತ ಹೇಳಿ. ಸೊ ಥ್ಯಾಂಕ್ ಯು. ಆಲ್ ದ ಬೆಸ್ಟ್.